ರೂಪಾಯಿಯ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದೀವಿ. 50 ಕೋಟಿ ರೂಪಾಯಿಯ ಮಾಸ್ಟರ್ ಪ್ಲಾನ್ ಮಾಡಿದೀವಿ. ನಾನು ಇದನ್ನು ಉಲ್ಲೇಖ ಮಾಡಬೇಕಾ ಬೇಡುವ ಅಂತ ಗೊತ್ತಿಲ್ಲ. ಎಷ್ಟೋ ಜನ ಆ ಮಾಲಿಂಗೇಶ್ವರ ದೇವಸ್ಥಾನದ ನಾವೆಲ್ಲ ಇಡೀ ಸೀಮೆಲ್ಲ ಒಂದು ನಾವು ನಂಬುವಂತ ದೇವರು. 60-70 ವರ್ಷದಿಂದ ಅಲ್ಲೇ ಮನೆಯನ್ನು ಆ ಜಾಗವನ್ನು ಒಳಗೆ ಹಾಕಿ ಕೂತಿದ್ದಾರೆ. ನಾನು ಮಾಡೋದು ತಪ್ಪ ಸರಿ ಅಂತ ನನಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಮ ಮುಂದೆ ಹೇಳುವಂತಾರೆ. 60-70 ವರ್ಷದಿಂದ ಮನೆಯನ್ನು ಕಟ್ಟಿ ಅಲ್ಲಿ ಇಟ್ಕೊಂಡು ಅದನ್ನು ಬಾಡಿಗೆ ಕೊಟ್ಟು ಬೇರೆ ಬೇರೆಯವರಿಗೆ ಆ ದುಡ್ಡನ್ನು ಒಳಗೆ ಹಾಕ್ತಾ ಇದ್ದಾರೆ. ನಾವು ಇವತ್ತು ಅಭಿವೃದ್ಧಿ ಮಾಡುವಾಗ ಆ ಜಾಗವನ್ನು ಬಿಟ್ಟು ಕೊಡಿ ಅಂತ ಹೇಳುವಾಗ ಅದರ ವಿರುದ್ಧವೂ ಮಾತಾಡುವವರು ಜನಗಳಿದ್ದಾರಲ್ಲ. ನಾವು ನಮ್ಮ ಸ್ವಂತ ದುಡ್ಡಿನಿಂದ ಅವರಿಗೆ ದುಡ್ಡು ಕೊಟ್ಟಿರೋದು. ನಿಮ್ಗೇನು ಬರೀ ಕೈಯಲ್ಲಿ ಕಳಿಸ್ಕೊಡುದಿಲ್ಲ, ಯಾರಿಗೆ ಮನೆ ಇಲ್ಲ ಬಿಟ್ಟುಕೊಡಿ, ಹಾಗೆ ಬಿಟ್ಟುಕೊಡಿ ಅಂತ ಹೇಳಿಲ್ಲ. ಅವರಿಗೆ ದುಡ್ಡು ಕೊಟ್ಟು, ಅವರಿಗೆ ಜಾಗ ಇಲ್ಲಂದ್ರೆ ಜಾಗ, ಅವರಿಗೆ ಮನೆ, ಅವರಿಗೆ ಅಷ್ಟರೊಳಗೆ ಬೇಕಾಗಿರುವಂತ ನಿವೇಶನ ಎಲ್ಲ ಕೊಡ್ತೀವಿ. 3 ಮನೆ ಕಟ್ಟಿಕೊಂಡಿದ್ದಾರೆ. ಒಂದಲ್ಲ 3 ಮನೆ ಕಟ್ಟಿಕೊಂಡು ಇದನ್ನು ಬಾಡಿಗೆ ಕೊಟ್ಟು ಅಲ್ಲಿ ಬಾಡಿಗೆ ಅಲ್ಲಿ ಕೂತ್ಕೊಂಡು ಇನ್ನೂ ಇದನ್ನು ಬಿಡುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ನ್ಯಾಯ ಇದೆ. ಇಲ್ಲಿ ಮಾತಾಡುವಾಗ ಹಿಂದುತ್ವದ ಬಗ್ಗೆ ಭಾಷಣ ಕೊಡುವ ಸ್ಟೈಲ್ ನೋಡ್ಬೇಕು. ಓ ಮೈಕು ರೀಲು ಬಿಡುವುದೇ, ಅದು ಬಿಡಿಗೆ ಮೀಟಿ ಇಲ್ಲ. ಒಂದು ಸಾಮಾಜಿಕ ಪ್ರಜ್ಞೆ ಆದ್ರೂ ಬೇಕಲ್ಲ. ನಾನೊಂದು 25 ಜನರ ಹತ್ರ ಕೇಳಿದೆ, ನಾವು ಮಾಡುದು ಸರಿಯಾ ತಪ್ಪಂತ ನಮಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಾನೊಂದು 25 ಜನರ ಹತ್ರ ಫೋನ್ ಮಾಡಿ ಕೇಳಿದೆ, ನಾವು ಮಾಡ್ತಾ ಇರೋದು ಸರಿಯಾ ಸ್ವಾಮಿ, ತಪ್ಪಾದ್ರೆ ಹೇಳಿ, ದೇವರ ಇಚ್ಛೆ ಹೇಗಿದೆ ಅಂತ ಗೊತ್ತಿಲ್ಲ, ನಮಗೆ ಬೇರೆಯವರ ಹತ್ರ ತಿಳಿದೇ ಆಗ್ಬೇಕಷ್ಟು. ಅದಕ್ಕೆ 25 ಜನ ಅಲ್ಲಿ ಯಾರು ದಾನಿಗಳಿದ್ದಾರೆ, ದೇವರ ಭಕ್ತರಿದ್ದಾರೆ, ನೀವು ಮುಂದುವರಿಸಿ ಮಾಡಿ ಆ ದೇವರ ಜಾಗವನ್ನು ವಾಪಸ್ ತನ್ನಿ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅಭಿವೃದ್ಧಿಗಾಗಿ 50 ಕೋಟಿ ರೂಪಾಯಿಯ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದ್ದೀವಿ. ಎಲ್ಲ ಮಾಸ್ಟರ್ ಪ್ಲಾನ್ ಮಾಡಿದ ನಂತರ ನಿಮಗೂ 2,000 ರೂಪಾಯಿ ತಿಂಗಳಿಗೆ ಬರ್ತದೆ. ಒಂದು ದಿವಸದ 2,000 ರೂಪಾಯಿ ಮಾಲಿಂಗೇಶ್ವರನಿಗೆ ಕೊಡಿ ಅಂತ ಅಷ್ಟೇ, ಬೇರೆ ಏನು ಕೇಳುವುದಿಲ್ಲ. ನಾವೆಲ್ಲ ಸೇರಿ ಮಾಲಿಂಗೇಶ್ವರನ ದೊಡ್ಡ ದೇವಸ್ಥಾನ ಕಟ್ಟುವ. ಅಲ್ಲಿ ನಾವು ಯಾವಾಗಲೂ ಬರುವಾಗ ನೀವು ನೋಡಿ ಮುಂದಿನ ದಿವಸಗಳಿಗೆ ಹೇಗೆ ಆಗ್ತದೆ ಅಂತ. ಅಲ್ಲಿ ಇದ್ದವರು ಯಾರು ನಮಗೆ ಅಭಿವೃದ್ಧಿಗೆ ಬೇಕು ಅವರನ್ನು ನಾವು ಅವ್ರಿಗೆ ವಿನಂತಿ ಮಾಡ್ಕೊಳ್ತೀವಿ, ಅವರ ಕಾಲು ಹಿಡಿದು ಬೇಕಂತ ಕೇಳ್ತೀವಿ. ಮಾಲಿಂಗೇಶ್ವರನಿಗಾಗಿ ನೀವು ಇಷ್ಟೊಳಗೆ ಬಾಡಿಗೆ ತಿಂದಿದ್ದೀರಿ, ಇನ್ನಾದ್ರೂ ಬಿಟ್ಟು ಹೋಗಿ ಅಂತ ಕೇಳುವಂತ ಕೆಲಸವನ್ನು ಆಗಲಿ. ಮಾಲಿಂಗೇಶ್ವರ ಅವರಿಗೆ ಬತ್ತಿ ಕೊಡ್ಲಿ ಅನ್ನೋ ಮಾತನ್ನು ಹೇಳುತ್ತಾ ನಿಮಗೆಲ್ಲ ವಂದಿಸಿ ಅಶ್ವತ್ಥಯ್ಯವರ ಪ್ರೀತಿ ವಿಶ್ವಾಸ ಇರಲಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ